ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಫ್ರೆಂಡ್ಸ್, ಬೆಳಗ್ಗೆ ಆದ್ರೇ ಏನಪ್ಪ ನಾಷ್ಟ ಮಾಡೋದು ಇವತ್ತು ಅನ್ನೋ ಚಿಂತೆ ಕಾಡುತ್ತೆ ಎಲ್ಲ ವುಮೆನ್ಸ್ಗೂ. ಹಾಗೆ ದಿನನಿತ್ಯ ಬೆಳಗ್ಗೆ ಎದ್ದು ಬಂದ ತಕ್ಷಣ ಫಸ್ಟು ನಾಷ್ಟ ಮಾಡಬೇಕು, ಆನಂತರ ಲಂಚ್ ರೆಡಿ ಮಾಡಬೇಕು ಗಂಡನಿಗಿಂದೇ. ಅವ್ರ ಡ್ಯೂಟಿಗೆ ಹೋದ ನಂತರ ಮಕ್ಕಳನ್ನ ರೆಡಿ ಮಾಡಬೇಕು, ಮಕ್ಕಳು ಹಣ್ಣು ತೊಳಿಬೇಕು, ಮಕ್ಕಳು ಸ್ನಾನ ಮಾಡಿಸ್ಬೇಕು, ಮಕ್ಕಳನ್ನ ರೆಡಿ ಮಾಡಬೇಕು, ಮಕ್ಕಳಿಗೆ ತಿನ್ನಿಸ್ಬೇಕು. ಆನಂತರ ಮತ್ತೆ ಅವ್ರಿಗೆ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಬಿಟ್ಟು ಬಂದ ತಕ್ಷಣ ಮತ್ತೆ ಮನೆ ಕೆಲಸ, ಕಸ ಗುಡಿಸು, ಮನೆ ಒರೆಸು, ಪಾತ್ರೆ ಬೆಳಗು ಇವೇ ಆಗಿಬಿಡುತ್ತೆ. ಆನಂತರ ನಾವು ನಾಷ್ಟ ಮಾಡಿ ಸುಧಾರಿಸ್ಕೊಳ್ಳೋಣ ಅಂತ ಕೂತ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಟೈಮ್ ಆಗಿಬಿಡುತ್ತೆ. ಮತ್ತೆ ಓಡೋಗಬೇಕು ಸ್ಕೂಲ್ಗೆ, ಮಕ್ಕಳನ್ನ ಕರ್ಕೊಂಬರ್ಬೇಕು, ಮತ್ತು ಅವ್ರಿಗೆ ಊಟ ಮಾಡಿಸ್ಬೇಕು, ಮತ್ತು ಮಿಕ್ಕಿರೋ ಎಲ್ಲ ಕೆಲಸಗಳನ್ನು ಮುಗಿಸ್ಬೇಕು. ಇನ್ನು ರಾತ್ರಿ ಆಯ್ತಪ್ಪ ಅಂದರೆ ಮತ್ತೆ ಚಿಂತೆ, ಏನು ಅಡುಗೆ ಮಾಡೋದು ಅಂತ. ಅನ್ನ ಮಾಡಬೇಡ ಅಂತಾರೆ, ಚಪಾತಿ ಮಾಡಬೇಕು. ನಿಂತ್ಕೊಂಡು ಈ ಬೇಸಿಗೆ ಬಿಸಿಲಿನಲ್ಲಿ ಚಪಾತಿ ಒಸೆಯೋದು ಎಷ್ಟು ಕಷ್ಟ ಅಂತ ಗೊತ್ತು. ಚಪಾತಿನ ಆದರೂ ಒಸ್ಕೊಡ್ಬೇಕು, ಗಂಡನಿಗೆ ಬಿಸಿದು ಕೊಡಬೇಕು, ಮಕ್ಳಿಗೆ ಮಾಡಿಕೊಡ್ಬೇಕು, ಅತ್ತೆ ಮಾವ ಇದ್ದರೆ ಅವ್ರಿಗೆ ಮಾಡಿಕೊಡ್ಬೇಕು. ಆದರೆ ಅವ್ರು ಮಾತ್ರ ಒಂದಿನವೂ ನಮಗೆ ಕಾಳಜಿ ತೋರಿಸೋದೇ ಇಲ್ಲ. ಈ ಹುಡುಗಿಗೂ ಕುಂಡ್ರಿಸಿ ಇವಳಿಗೆ ಬಿಸಿದು ಹಾಕ್ಕೊಡ್ಬೇಕು, ಅವಳು ಬಿಸಿದು ತಿನ್ನಲಿ ಅಂತ ಯಾರೂ ಬಯಸಲ್ಲ. ಎಲ್ಲ ಸ್ವಾರ್ಥಿಗಳು. ಏನು ಮಾಡೋದು, ನಾವು ಪಡ್ಕೊಬಂದಿರೋದು ಇಷ್ಟೇ. ಎಲ್ಲರಿಗೂ ಬಿಸಿ ಬಿಸಿ ಮಾಡಿಕೊಟ್ಟು ನಾವು ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಆರೋಗಿರುತ್ತೆ. ನಮ್ಮ ಹಣೆಬರಹನೇ ಇಷ್ಟು ಅಲ್ವಾ ಫ್ರೆಂಡ್ಸ್.